ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಈ ಸೀಸನ್ಸ್ ಚೇಂಜ್ ಆಗ್ತಿದ್ದಂತೆ ನಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗ್ತಿರತ್ತೆ ಅಲ್ವಾ? ಜ್ವರ ಬರುವಂತದ್ದು, ಕೆಮ್ಮು ಬರುವಂತದ್ದು, ನೆಗಡಿ, ಶೀತ, ಅಲರ್ಜಿ ಆಗಿರುವಂತದ್ದು, ಮೂಗು ಕಟ್ಕೊಂಡಿರುವಂತದ್ದು, ತಲೆನೋವು, ತಲೆ ಭಾರ ಇದೆಲ್ಲ ಕಾಡೋದಕ್ಕೆ ಶುರು ಆಗ್ಬಿಡತ್ತೆ. ಬಂದ್ರೆ ಒಂದ್ ವಾರ ಹೋಗೋದೇ ಇಲ್ಲ. ಎಲ್ಲರಿಗೂ ಈ ಸಮಸ್ಯೆ ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ ಅಲ್ವಾ? ಚಿಕ್ಕವರಿಂದ ದೊಡ್ಡವ್ರವರೆಗೂ. ಅದಕ್ಕೆ ನಾನು ಇವತ್ತು ಸಿಂಪಲ್ ಆಗಿರೋ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ. ಸಿಂಪಲ್ ಎಕ್ಸಸೈಸ್ ಅಂತಾನೆ ಹೇಳ್ಬಹುದು. ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ತಕ್ಷಣ ನಿಮ್ಮ ಈ ಎಲ್ಲಾ ಸಮಸ್ಯೆ ಗುಣ ಆಗತ್ತೆ. ನಿಮ್ಗೆ ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ಬಂದಿರುತ್ತಲ್ಲ, ಅದೆಲ್ಲ ಕ್ಯೂರ್ ಆಗಿ ನಿಮ್ಗೆ ರಿಲೀಫ್ ಆಗತ್ತೆ ಸ್ನೇಹಿತರೆ. ಟ್ರೈ ಮಾಡ್ಬೇಕು ನೀವು ಅಷ್ಟೇ. ಹಾಗಿದ್ರೆ ಹೇಗೆ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಮೊದಲನೇ ಮಸಾಜ್, ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡಿ. 5 ಕೌಂಟ್ಸ್, 1 2 3 4 5. ಈ 5 ಕೌಂಟ್ಸ್ ರಬ್ ಮಾಡಿ. ಕೈ ಬಿಸಿ ಆಗ್ಬೇಕು. ಬಿಸಿ ಆಗಿದ ನಂತರ ನಿಮ್ಮ ಈ ಹಣೆಯ ಭಾಗ, ಈ ಮಧ್ಯ ಭಾಗವನ್ನ ಈ ರೀತಿ ರಬ್ ಮಾಡ್ಬೇಕು. 1 2 3 4 5 ಟೈಮ್ಸ್ ಮಾಡಿ. ನಂತರ ಈ ಸೈಡ್ ಅನ್ನ ಮಾಡ್ಬೇಕು. 1 2 3 4 5. ನಂತರ ನಿಮ್ಮ ಕಣ್ಣಿನ ಮೇಲೆ ಈ ರೀತಿ ಕೈಗಳನ್ನ ಇಟ್ಕೊಂಡು ಈ ರೀತಿ ಮಸಾಜ್. 1 2 3 4 5. ನಾನು 5 ಟೈಮ್ಸ್ ಮಾಡಿ ತೋರಿಸ್ತೀನಿ. ನೀವು ಎಲ್ಲವನ್ನು 10 ಕೌಂಟ್ಸ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಕಣ್ಣುಗಳನ್ನ ಈ ರೀತಿ ಪುಷ್ ಮಾಡಬೇಕು. ಈ ರೀತಿ ನೋಡಿ, 1 2 3 4 5. ನಂತರ ನೋಡಿ, ನಿಮ್ಮ ಈ ಹಣೆಯ ಈ ಸೈಡ್ ಅನ್ನ ಈ ರೀತಿ ಇಟ್ಕೊಂಡು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು. ಫೋರ್ಸ್ ಆಗಿ ಹೊರಗಡೆ ಹಾಕ್ಬೇಕು. ಈ ರೀತಿ 10 ಕೌಂಟ್ಸ್ ಮಾಡಿ. ನಾನು ಜಸ್ಟ್ 5 ಕೌಂಟ್ಸ್ ಮಾತ್ರ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಬೇಕು. ನಂತರ ನೋಡಿ, ಈ ರೀತಿ ಒಂದ್ ಸೈಡ್ ಇಟ್ಕೊಂಡು ಒಂದ್ ಸೈಡ್ ಕ್ಲೋಸ್ ಮಾಡಿ, ಈ ಕಡೆ ಉಸಿರನ್ನ ಹೊರಗಡೆ ಹಾಕಿ. ಜಸ್ಟ್ ಇಮಿಡಿಯೇಟ್ ಆಗಿ ಈ ಸೈಡ್ ಕ್ಲೋಸ್ ಮಾಡಿ, ಈ ಕಡೆ ಉಸಿರನ್ನ ಹೊರಗಡೆ ಹಾಕಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅಲರ್ಜಿ ಆಗಿದ್ರೆ, ನೋಸ್ ಬ್ಲಾಕ್ ಆಗಿದ್ರೆ, ನೆಗಡಿ ಆಗಿದ್ರೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡತ್ತೆ. ನಂತರ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು ಹಿಂದೆ ಇಟ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡು ಈ ಹಿಂಭಾಗವನ್ನ ಈ ರೀತಿ ರಬ್ ಮಾಡ್ಬೇಕು. ಈ ರೀತಿ ಸ್ವಲ್ಪ ಜೋರಾಗಿ ಈ ರೀತಿ ರಬ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಆಗ್ಲೇ, ಎಲ್ಲವನ್ನು 10 ಕೌಂಟ್ಸ್ ನೀವು ಮಾಡ್ಬೇಕು ಅಂತ. ಈ ರೀತಿ ರಬ್ ಮಾಡಿ. ನಂತರ ನಿಮ್ಮ ಕಿವಿಯನ್ನ ನೋಡಿ, ಈ ರೀತಿ ಕ್ಲೋಸ್ ಮಾಡೋದು ಬಿಡೋದು, ಕ್ಲೋಸ್ ಮಾಡೋದು ಬಿಡೋದು, ಈ ರೀತಿ ಮಾಡ್ಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ತಲೆ ಭಾರ, ತಲೆನೋವು ಇದೆಲ್ಲವೂ ಕ್ಲಿಯರ್ ಆಗುತ್ತೆ. ಈ ರೀತಿ ಮಾಡಿ. ನಂತರ ಎರಡೂ ಮೂಗನ್ನ ಈ ರೀತಿ ಕ್ಲೋಸ್ ಮಾಡಿ ಉಸಿರನ್ನ ಫೋರ್ಸ್ಫುಲ್ ಆಗಿ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡ್ಬೇಕು. ಈ ರೀತಿ ಕ್ಲೋಸ್ ಮಾಡಿ, ಮೂಗನ್ನ ಈ ರೀತಿ ಕ್ಲೋಸ್ ಮಾಡ್ಕೊಬಿಡಿ. ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ಬೇಕು. ಆಗ ಉಸಿರು ಹೊರಗಡೆ ಬರುತ್ತೆ. ಪ್ರಯತ್ನ ಪಟ್ಕೊಂಡು ಮೂಗು ಕ್ಲೋಸ್ ಆಗಿದ್ರು ಉಸಿರು ಆಚೆ ಬರುತ್ತೆ. ಆ ರೀತಿ ಫೋರ್ಸ್ ಆಗಿ ನೀವು ಉಸಿರನ್ನ ಹೊರಗಡೆ ಹಾಕ್ಬೇಕು. ನಂತರ ಎರಡೂ ಕೈಯನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಈ ರೀತಿ 10 ಕೌಂಟ್ಸ್. 1 2 3 4 5 6 7 8 9 10 ಕೌಂಟ್ಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಜ್ವರ ಬಂದಿದ್ರೆ, ಶೀತ, ಮೈಕೈ ನೋವು, ಅಲರ್ಜಿ, ಪದೇ ಪದೇ ಸೀನ್ ಬರ್ತಾನೆ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಗಂಟ್ಲೆಲ್ಲ ಒಂಥರ ಆಗ್ತಿರುತ್ತೆ, ತಲೆ ಭಾರ ಅನಿಸ್ತಿರುತ್ತೆ, ಮೈಕೈ ನೋವು ಆಗ್ತಿರುತ್ತೆ, ಇದೆಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ, 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.